ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನನಗಾಗಲೇ ಅಕೌಂಟ್ ಓಪನಿಂಗ್ ಬಗ್ಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮಿಂದ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ನಾವೀಗಾಗಲೇ ಮೋತಿಲಾಲ್ ಓಸ್ವಾಲ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡಿದೀವಿ. ಈ ಲಿಂಕ್ ಅಲ್ಲಿ ನಿಮಗೆ ಫಾರ್ಮ್ ಹಾಗೂ ಅಕೌಂಟ್ ಓಪನಿಂಗ್ ಲಿಂಕ್ ಎರಡು ಕೂಡ ಸಿಗುತ್ತೆ. ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂದ್ರೆ ಫಾರ್ಮ್ ಫಿಲ್ ಮಾಡಬಹುದು. ಹಾಗೆ ಅಲ್ಲೇ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇರುತ್ತೆ, ಅಕೌಂಟ್ ಅನ್ನ ಓಪನ್ ಕೂಡ ಮಾಡಬಹುದು. ಯಾಕಂದ್ರೆ ಸರ್ವಿಸ್ ಕೊಡಬೇಕು ಅಂದ್ರೆ ಅಕೌಂಟ್ ಎಲ್ಲಿರಬೇಕಾಗುತ್ತೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಜೊತೆಗೆ ಫಾರ್ಮ್ ಅನ್ನ ಫಿಲ್ ಮಾಡಿ ನೀವು ಯಾವ ತರದ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬಹುದು. ಏನು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಆಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಪ್ರೀಮಿಯಂ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿ, ನಂತರ TRX20 ಅಥವಾ TRX17 ಸೆಲೆಕ್ಟ್ ಮಾಡಿ. TRX20 ಗೆ ಪ್ರಿಫರ್ ಮಾಡಿ. ಎರಡು ಕೂಡ ಫ್ರೀ ಅಕೌಂಟ್ಸ್ ಆಗಿರುತ್ತೆ. ಬಟ್ TRX20 ಅವೈಲೇಬಲ್ ಇಲ್ಲ ಅಂದ್ರೆ ಮಾತ್ರ TRX17 ಸೆಲೆಕ್ಟ್ ಮಾಡಿ. TRX20 ಅವೈಲೇಬಲ್ ಇದ್ರೆ TRX20 ಅನ್ನ ಚೂಸ್ ಮಾಡಿ. ಏನು ಸಾಧ್ಯವಾದಷ್ಟು ಸ್ವಲ್ಪ ಫ್ರೀ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಮಧ್ಯದಲ್ಲಿ ಬಿಟ್ಟು ನೀವೇನಾದ್ರೂ ಬೇರೆ ಕೆಲಸವನ್ನ ಮಾಡಕ್ ಹೋದ್ರೆ ಸ್ಟ್ರಕ್ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ಲೆವೆಲ್ಗೆ. ಹಾಗಾಗಿ 10 ನಿಮಿಷ 15 ನಿಮಿಷ ಯಾವಾಗ ನೀವು ಫ್ರೀ ಆಗ್ತಿರೋ ಅಂತ ಸಂದರ್ಭದಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ನಂಬರ್ ಇದೆಷ್ಟನ್ನ ಇಟ್ಕೊಂಡು ಟ್ರೈ ಮಾಡಿದ್ರೆ ನಿಮ್ಗೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ಅಕೌಂಟ್ ಓಪನ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಪ್ರೊಸೀಜರ್ ಲೇಟ್ ಆಗುತ್ತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ, ಇವತ್ತು ನಮ್ಮ ನಿಫ್ಟಿಯಲ್ಲಿ ನೋಡಬಹುದು 41 ಪಾಯಿಂಟ್ಸ್ ಅಥವಾ 0.16% ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ದೊಡ್ಡ ಮಟ್ಟದ ಡೌನ್ ಏನಲ್ಲ, ಸ್ಲೈಟ್ಲಿ ಡೌನ್ ಆಗಿದೆ. ಬಟ್ ಓಪನಿಂಗ್ ಚೆನ್ನಾಗೇ ಇತ್ತು, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಪ್ ಟು ಇಲ್ಲಿವರೆಗೂ ನೋಡಬಹುದು. ಇವತ್ತಿನ ಹೈ 929, ಅಲ್ಲಿಂದ ಡೌನ್ ಆಗಿ 818ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಇವತ್ತಿನ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದೆನ್ 100 ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಸ್ಲೈಟ್ಲಿ ಪಾಸಿಟಿವ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಇವತ್ತಿನ ಕ್ಲೋಸಿಂಗ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ. ಓವರ್ ಆಲ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಮಾರ್ನಿಂಗ್ ಪಾಸಿಟಿವ್ ಇದ್ರೂ ಕೂಡ ನಂತರ ಡೌನ್ ಆಗಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ. ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 120 ಪಾಯಿಂಟ್ಸ್ ಅಥವಾ 0.14% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಇಲ್ಲೂ ಕೂಡ ಇವತ್ತಿನ ಹೈಯಿಂದ ನೋಡಿದ್ರೆ ನೋಡಬಹುದು 889, ಬಟ್ ಕ್ಲೋಸಿಂಗ್ 559. ಅಂದ್ರೆ ಮೋರ್ ದೆನ್ 300 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಹೈಯಿಂದ. ಓವರ್ ಆಲ್ ನಿನ್ನೆ ಕ್ಲೋಸಿಂಗ್ ಗೆ ಕಂಪೇರ್ ಮಾಡಿದ್ರೆ 0.14% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು? ಹೆಡ್ಲೈನ್ ಇಂಡೈಸಸ್ ಅಂತೂ ಸ್ಲೈಟ್ಲಿ ಡೌನ್ ಆದವು. ಬ್ರಾಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 0.38% ಡೌನ್ ಇದೆ. ಅಂದ್ರೆ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ ಕಂಪೇರ್ ಟು ನಿಫ್ಟಿ 50. ಇನ್ನು ನಿಫ್ಟಿ 100 ಅಲ್ಲಿ 0.2% ಡೌನ್ ಇದೆ. ನಿಫ್ಟಿ 200 0.26% ಡೌನ್ ಇದೆ. ನಿಫ್ಟಿ 500 0.31% ಡೌನ್ ಇದೆ. ಅಂದ್ರೆ 0.1 ಇಂದ 0.38% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಇವತ್ತು. ಇನ್ನು ಮಿಡ್ ಕ್ಯಾಪ್ ಶೇರ್ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಮಿಡ್ ಕ್ಯಾಪ್ 50 0.63% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 0.54% ಡೌನ್ ಇದೆ. ಮಿಡ್ ಕ್ಯಾಪ್ 150 0.55% ಡೌನ್ ಇದೆ. ಅಂದ್ರೆ ಮೋರ್ ದೆನ್ 0.5% ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಏನು ರಿಕವರಿ ಮೋಡ್ ಬರಲಿಲ್ಲ, ಆಸ್ ಯೂಶುವಲ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.73% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.76% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.72% ಡೌನ್ ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. 0.7% ಅಥವಾ ಅಬೌವ್ 0.7% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನಿಯರ್ಲಿ 1% ಡೌನ್ ಇದೆ ಅಥವಾ 0.9% ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ಮೈಕ್ರೋ ಕ್ಯಾಪ್ 250 ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಸ್ವಲ್ಪ ಜಾಸ್ತಿನೇ ಡೌನ್ ಆದವು. ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಕೂಡ ಡೌನ್ ಆದವು. ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಇದೇನು ನಿಲ್ಲೋ ಲಕ್ಷಣ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.18% ಡೌನ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 0.49% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ ಆಟೋ 0.19% ಡೌನ್ ಆಗಿದೆ. FMCG 0.5% ಡೌನ್ ಇದೆ ನಿಯರ್ಲಿ. IT
ಸ್ವಲ್ಪ ಪಾಸಿಟಿವ್ ಇದೆ, 0.29% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ 1.7% ಡೌನ್ ಇದೆ. ಮೆಟಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಇವತ್ತು 0.25%. ಫಾರ್ಮಾ ಕೂಡ 0.09% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿನ್ನೆ ಡೌನ್ ಇತ್ತು, ಇವತ್ತು ಪಾಸಿಟಿವ್ ಇದೆ 1.29%. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನಿನ್ನೆ ಸ್ವಲ್ಪ ಜಾಸ್ತಿ ಡೌನ್ ಇತ್ತು, ಇವತ್ತು 0.44% ಡೌನ್ ಇದೆ. ರಿಯಾಲಿಟಿ 0.84% ಡೌನ್ ಇದೆ. ಹೆಲ್ತ್ ಕೇರ್ 0.4% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.96% ಡೌನ್ ಇದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ 0.23% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲೇ ಇದಾವೆ. ಕೆಲವು ಸೆಕ್ಟರ್ಸ್ ಲೈಕ್ IT, ಮೆಟಲ್, ಫಾರ್ಮಾ, PSU ಬ್ಯಾಂಕ್ಸ್ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಈಗ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಕನ್ಸ್ಯೂಮರ್ ಡ್ಯೂರಬಲ್ಸ್. ಮೊನ್ನೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ. ಇವತ್ತು ನಿಯರ್ಲಿ 1% ಡೌನ್ ಆಗಿದೆ. ರಿಯಾಲಿಟಿ ಕೂಡ 0.84% ಡೌನ್ ಇದೆ. ಮೀಡಿಯಾ 1.7% ಡೌನ್ ಆಗಿದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ. ಅಪ್ ಟು 0.5% ವರೆಗೂ FMCG ಸೆಕ್ಟರ್ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಇವತ್ತಿನ ಡೌನ್ ಫಾಲ್ ಗೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ? ದಿನೇ ಕಾರಣಗಳಂತ ನಾವು ನೋಡ್ತಾನೆ ಇದೀವಿ. ಒಂದಲ್ಲ ಒಂದು ಕಾರಣ ಇದ್ದೇ ಇದೆ ಡೌನ್ ಫಾಲ್ ಗೆ. ಬಟ್ ಎಲ್ಲಿ ನಿಲ್ಲುತ್ತೆ ಅದಂತೂ ಗೊತ್ತಾಗ್ತಿಲ್ಲ ಸದ್ಯದ ಮಟ್ಟಿಗೆ. ಕಾರಣಕ್ಕೆ ಹೋಗೋದಕ್ಕೆ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಗಳನ್ನ ಒಂದ್ಸಲ ನೋಡ್ಬಿಡೋಣ. ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಹಾಗೆ ಇಲ್ಲಿ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದಾವೆ ಅಪ್ ಟು 0.5% ವರೆಗೂ. ಹಾಗೆ ಇಲ್ಲಿ ಇನ್ನೊಂದಷ್ಟು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಇವತ್ತು ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಇವುಗಳನ್ನ ನೋಡಿದ್ರೆ. ಒಟ್ಟಿನಲ್ಲಿ ಗ್ಲೋಬಲ್ ಕ್ಯೂಸ್ ಅಲ್ಲಿ ಅಂತ ದೊಡ್ಡ ಪಾಸಿಟಿವ್ ಏನ್ ಇರ್ಲಿಲ್ಲ ಅಥವಾ ನೆಗೆಟಿವ್ ಕೂಡ ಇರ್ಲಿಲ್ಲ. ಒಂದೇ ಒಂದು ನೆಗೆಟಿವ್ ಅಂದ್ರೆ ಅಥವಾ ಇವತ್ತಿನ ಡೌನ್ ಫಾಲ್ ಗೆ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಿರಬಹುದಾದ ಅಂಶ ಅಂದ್ರೆ ಅದು ಕ್ರೂಡ್ ಪರ್ಫಾರ್ಮೆನ್ಸ್. ನೋಡಬಹುದು 2.3% ಅಪ್ ಆಗಿದೆ ಇವತ್ತು. ಆದ್ರೆ ಅಷ್ಟೇನು ಡಿಫರೆನ್ಸ್ ಮಾಡೋದಲ್ಲ, ಯಾಕಂದ್ರೆ ಬಿಲೋ 60 ಹೋಗಿತ್ತು, ಈಗ 60 ಅಥವಾ ಅಬೌವ್ 60 ರೇಂಜ್ ಗೆ ಬಂದಿದೆ ಅಷ್ಟೇ. ಬಟ್ ಸ್ಟಿಲ್ ನಿನ್ನೆ ಕ್ಲೋಸಿಂಗ್ ಹೋಲಿಸಿದ್ರೆ ಇವತ್ತು ಮೋರ್ ದನ್ 2% ಅಪ್ ಆಗಿದೆ ಕ್ರೂಡ್. ಅದೊಂದು ಸ್ವಲ್ಪ ನೆಗೆಟಿವ್ ಸುದ್ದಿ ಅಂತ ಹೇಳ್ಬೋದು. ಹಾಗೆ ನೋಡಬಹುದು ಆಯಿಲ್ ಪ್ರೈಸಸ್ ಸರ್ಜ್ 2.5% as Trump orders blockade of Venezuelan tankers. ವೆನಿಜುವೆಲಾದ ಟ್ಯಾಂಕರ್ಸ್ ಅನ್ನು ಬ್ಲಾಕ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ. ಹಾಗಾಗಿ ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ವೆನಿಜುವೆಲಾದಿಂದ ನಾವೇನು ಅಷ್ಟು ದೊಡ್ಡ ಪ್ರಮಾಣ ಕ್ರೂಡ್ ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಮುಂಚೆ ಇದ್ರೂ ಕೂಡ ಇತ್ತೀಚೆಗೆ ಅಮೆರಿಕ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಹಾಗಾಗಿ ಜಾಸ್ತಿ ನಾವು ತಗೊಳ್ತಿರೋದು ರಷ್ಯಾದಿಂದ. ಜೊತೆಗೆ ರಷ್ಯಾದ ಮೇಲೂ ಕೂಡ ಸ್ಯಾಂಕ್ಷನ್ಸ್ ಅನ್ನ ಈಗಾಗಲೇ ಹಾಕಿದ್ದಾರೆ. ಜೊತೆಗೆ ಇವತ್ತು ಇನ್ನೂ ಒಂದು ಸುದ್ದಿ ಬಂದಿದೆ, ಇನ್ ಕೇಸ್ ಪುಟಿನ್ ಏನಾದ್ರು ಅಮೆರಿಕದ ಪೀಸ್ ಡೀಲ್ ಗೆ ಒಪ್ಕೊಂಡಿಲ್ಲ ಅಂದ್ರೆ ಇನ್ನೊಂದಷ್ಟು ಸ್ಯಾಂಕ್ಷನ್ ಹಾಕಬಹುದು ಅಂತ. ಮೇ ಬಿ ಆ ಕಾರಣ ಕೂಡ ಇವತ್ತು ಬ್ರೆಂಟ್ ಕ್ರೂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಗೆ ಕಾರಣ ಆಗಿರಬಹುದು. ಈ ಎಲ್ಲ ಕಾರಣಗಳು ಮಾರ್ಕೆಟ್ ನ ಇನ್ನು ಪ್ರೆಷರ್ ಗೆ ತಳ್ತಿದ್ದಾವೆ. ಬಟ್ ಮಾರ್ಕೆಟ್ ನ ಈ ರೀತಿಯ ಪರ್ಫಾರ್ಮೆನ್ಸ್ ಏನಿದೆ ಇನ್ವೆಸ್ಟರ್ಸ್ ಗೆ ಉತ್ತಮ ಅವಕಾಶವನ್ನ ಕೊಡ್ತಾ ಇದೆ. ಖಂಡಿತ ಫ್ರಸ್ಟ್ರೇಟ್ ಮಾಡ್ತಾ ಇದೆ, ಅದರಲ್ಲೇ ಡೌಟ್ ಇಲ್ಲ. ಬಟ್ ಆಕ್ಚುಲಿ ಅವಕಾಶವನ್ನ ಕೊಡ್ತಾ ಇದೆ ಅದ್ರ ಜೊತೆಗೆ. ಯಾಕಂದ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಮಾರ್ಕೆಟ್ಸ್. ಒಳ್ಳೊಳ್ಳೆ ಸ್ಟಾಕ್ ಗಳು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತದೆ. ಈವನ್ ಲಾರ್ಜ್ ಕ್ಯಾಪ್ ಇಂದ ಹಿಡಿದು ಸ್ಮಾಲ್ ಕ್ಯಾಪ್ ವರೆಗೂ ಕೂಡ ಈ ರೀತಿಯ ಅವಕಾಶಗಳು ಪದೇ ಪದೇ ಬರೋದಿಲ್ಲ. ಬಟ್ ಯಾವಾಗ ಅಪ್ ಆಗುತ್ತೆ ಅನ್ನೋದಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ. ಬಟ್ ಖಂಡಿತ ಅಪ್ ಆದೇ ಆಗುತ್ತೆ ಅನ್ನೋದನ್ನ ನಾವ್ ಹೇಳ್ಬಹುದು. ಇವತ್ತ, ನಾಳೆನ, ನಾಡಿದ್ದ ಅಥವಾ ನೆಕ್ಸ್ಟ್ ಮಂತ್ ಗೊತ್ತಿಲ್ಲ. ಬಟ್ ಅಪ್ ಅಂತೂ ಅದೇ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಕಳೆದ 40-50 ವರ್ಷಗಳಲ್ಲಿ ಈ ರೀತಿಯ ಸಾಕಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ. ಅಂಡರ್ ಪರ್ಫಾರ್ಮೆನ್ಸ್ ನ ನಂತರ ಒಂದೊಳ್ಳೆ ರ್ಯಾಲಿಯನ್ನು ಕೂಡ ನೋಡಿದೆ. ಹಾಗಾಗಿ ಜಸ್ಟ್ ವೆಯ್ಟ್ ಮಾಡಬೇಕು ಆ ಸಮಯಕ್ಕಾಗಿ ಅಷ್ಟೇ. ನಮ್ಮ ಹತ್ರ ಇರೋದು ಆಪ್ಷನ್ ಇಷ್ಟೇ, ಇನ್ವೆಸ್ಟೆಡ್ ಆಗಿರಬೇಕು, ಆ ಸಮಯಕ್ಕಾಗಿ ಕಾಯಬೇಕು. ನಾನಂತೂ ಕಾಯೋದಕ್ಕೆ ರೆಡಿ. ಇನ್ನು ಪೋರ್ಟ್ಫೋಲಿಯೋ ನೆಗೆಟಿವ್ ಆದ್ರೂ ಕೂಡ ಅಷ್ಟೇ, ಪಾಸಿಟಿವ್ ಆದ್ರೂ ಕೂಡ ಅಷ್ಟೇ, ಕಾಯೋದಂತೂ ನಮ್ಮ ಕೆಲಸ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡೇ ಮಾಡುತ್ತೆ. ಶಾರ್ಟ್ ಟರ್ಮ್ ಅಂದ್ರೆ ಅಪ್ ಟು 3 years ವರೆಗೂ ಶಾರ್ಟ್ ಟರ್ಮ್. 4 years, 5 years, 6 years ಇದಿದೆಯಲ್ಲ ಅದು ಲಾಂಗ್ ಟರ್ಮ್. ಇನ್ನು ತುಂಬಾ ಲಾಂಗ್ ಟರ್ಮ್ ಅಂದ್ರೆ 10 years ಅಂಡ್ ಅಬೌವ್. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡೇ ಮಾಡುತ್ತೆ, ಅದರಲ್ಲಿ ಡೌಟೇ ಬೇಡ. ಇದು ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ಅಷ್ಟೇ. ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಮುಂದೆ ಕೂಡ ಮಾಡುತ್ತೆ. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಪಾರ್ಕ್ ಮೆಡಿವರ್ಲ್ಡ್ IPOದ ಲಿಸ್ಟಿಂಗ್ ಇತ್ತು ಇವತ್ತು. ನೋಡಬಹುದು 4% ಡಿಸ್ಕೌಂಟ್ ಗೆ ಲಿಸ್ಟ್ ಆಗಿದೆ ಪಾರ್ಕ್ ಮೆಡಿವರ್ಲ್ಡ್ ಇವತ್ತು. ಇನ್ವೆಸ್ಟರ್ಸ್ ಗೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಮೊದಲನೇ ದಿನ. ಇನ್ನು ನೆಪ್ರೋ ಹೆಲ್ತ್ ಸರ್ವಿಸಸ್ ಕೂಡ ಲಿಸ್ಟಿಂಗ್ ಇತ್ತು, 7% ಪ್ರೀಮಿಯಂ ಗೆ ಲಿಸ್ಟ್ ಆಯ್ತು. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಗಿದೆ ನೆಪ್ರೋ ಕೇರ್ ಹೆಲ್ತ್. ಇನ್ನು RVN ನಲ್ಲಿ ಇವತ್ತು ಫೋಕಸ್ ಅಲ್ಲಿ ಇತ್ತು. ಆಕ್ಚುಲಿ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ಒಂದು ಅಪ್ಡೇಟ್ ಬಂತು ಕಂಪನಿ ಆರ್ಡರ್ ಗೆ ಸಂಬಂಧಪಟ್ಟಂತೆ. 165 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ಬಟ್ ಅದೇನು ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 0.9% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು NSDL ಫೋಕಸ್ ಅಲ್ಲಿ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದು.
ಪ್ರೋಟೀನ್ ಈಗೌ ಟೆಕ್ನಾಲಜಿ 5% ಸ್ಟೇಕ್ ಅನ್ನು ಅಕ್ವೈರ್ ಮಾಡುವ ಬಗ್ಗೆ ಸುದ್ದಿಯನ್ನ ಕೊಟ್ಟಿದೆ NSDL ಅಲ್ಲಿ. ಜೊತೆಗೆ NSDL ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ, ಇದು NSDL ಅಲ್ಲ, NSDL ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನ ಡೈಲ್ಯೂಟ್ ಮಾಡೋ ಬಗ್ಗೆ ಸುದ್ದಿಯನ್ನ ಕೊಟ್ಟಿದ್ದು. ಈ ಸುದ್ದಿ ಕಾರಣಕ್ಕೆ ಎರಡು ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿದ್ದು, ಬಟ್ ಎರಡು ಕಡೆ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು NLC ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಕಂಪನಿ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ SJVN ಜೊತೆ. 200 ಮೆಗಾವ್ಯಾಟ್ ಪವರ್ ಪರ್ಚೇಸ್ ಅಗ್ರಿಮೆಂಟ್, ವಿಂಡ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇದು. ಈ ಸುದ್ದಿ ಕಾರಣಕ್ಕೆ SJVN ಹಾಗೂ NLC ಇಂಡಿಯಾ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ವು, ಬಟ್ ಎರಡು ಕಡೆ ಏನಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. SJVN 1.5% ಡೌನ್ ಆದ್ರೆ NLC ಇಂಡಿಯಾ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಫೋಕಸ್ ಅಲ್ಲಿತ್ತು. ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇವತ್ತು. ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತು ಇವತ್ತು. 8 ಮೆಗಾವ್ಯಾಟ್ ಕೆಪಾಸಿಟಿ ಅಡಿಷನ್ ಮಾಡಿದೆ. ಟೋಟಲ್ ಈಗ 52 ಮೆಗಾವ್ಯಾಟ್ ಅನ್ನು ತಲುಪಿದೆ ಕಂಪನಿ ಪವರ್ ಜನರೇಷನ್ ಕೆಪಾಸಿಟಿ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಇನ್ನು NBCC ಮಾರ್ನಿಂಗ್ ವಿಡಿಯೋದಲ್ಲಿ 355 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ, ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅಕ್ಸೋನೊಬೆಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿಯಲ್ಲಿ ಸ್ಟೇಕ್ ಅಥವಾ ಬಲ್ಕ್ ಡೀಲ್ ಮೂಲಕ ಸ್ಟೇಕ್ ಮಾರಾಟ ಆಗ್ತಿರೋ ಬಗ್ಗೆ ನಿನ್ನೆ ಕ್ಲೋಸಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅದಕ್ಕೆ ಡಿಸ್ಕೌಂಟ್ ಅಲ್ಲಿ ಬಲ್ಕ್ ಡೀಲ್ ಆಗೋ ಬಗ್ಗೆ ಸುದ್ದಿ ಬಂದಿತ್ತು. ರಿಯಾಕ್ಷನ್ ಕೂಡ ಬಿಗ್ ನೆಗೆಟಿವ್ ಇದೆ ನೋಡಬಹುದು. 13.5% ಡೌನ್ ಅಲ್ಲಿ ಅಕ್ಸೋನೊಬೆಲ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಯಲ್ಲಿ ಆಗಿರುವಂತ ಬ್ಲಾಕ್ ಡೀಲ್ ನೋಡಬಹುದು. 1640 ಕೋಟಿ ವರ್ತ್ ಆಫ್ ಶೇರ್ಸ್ ಕೈ ಬದಲಾಗಿದೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸ್ಟಾಕ್ ಅಲ್ಲಿ. ಇನ್ನು L&T ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ಕಂಪನಿ ಲಾರ್ಜ್ ಆರ್ಡರ್ ಅನ್ನು ಪಡ್ಕೊಂಡಿದೆ. ಲಾರ್ಜ್ ಆರ್ಡರ್ ಅಂದ್ರೆ 2,500 5,000 ಕೋಟಿ ಮೊತ್ತದ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲಿಲ್ಲ. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು KPI ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಸುದ್ದಿಯನ್ನು ಕೊಟ್ಟಿದೆ, ಫಂಡ್ ರೈಸ್ ಮಾಡುವಂತಹ ಸುದ್ದಿಯನ್ನು ಕೊಟ್ಟಿದೆ ನೋಡಬಹುದು. KPI ಗ್ರೀನ್ ಎನರ್ಜಿ ಬೋರ್ಡ್ ಅಪ್ರೂವ್ಸ್ 475 crore ಪ್ರಿಫರೆನ್ಷಿಯಲ್ ಇಶ್ಯೂ ಆಫ್ ಈಕ್ವಿಟಿ ವಾರಂಟ್ಸ್. ಈಕ್ವಿಟಿ ವಾರಂಟ್ಸ್ ಅನ್ನ ಇಶ್ಯೂ ಮಾಡೋ ಮೂಲಕ 475 ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು KPI ಗ್ರೀನ್ ಎನರ್ಜಿ ಇವತ್ತು. ಏನು ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿಗೆ ಪ್ರಾಜೆಕ್ಟ್ ಸಿಕ್ಕಿದೆ ಇವತ್ತು. ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ BMC ಇಂದ 1,330 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಕೂಡ ಇವತ್ತು. ಸ್ಟಾಕ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸರಿ ಗೆಳೆಯರಿ, ಈ ಎರಡು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಓಪನ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.